ಮಲೆನಾಡಿನ ಈ ಚಿಕ್ಕ ಪಟ್ಟಣದಲ್ಲಿ 365 ದೇವಸ್ಥಾನಗಳಿದ್ವು. ಇದನ್ನ ನಿತ್ಯೋತ್ಸವದ ನಾಡು ಅಂತ ಕೂಡ ಇದೇ ಕಾರಣಕ್ಕೆ ಕರಿತಾ ಇದ್ದಿದ್ದು. ಹೆಸರು ಬಾರ್ಕೂರು. ಇದು ತುಳು ಸಾಮ್ರಾಜ್ಯದ ಪ್ರಾಚೀನ ರಾಜಧಾನಿ. 2ನೇ ಶತಮಾನದ ಆದಿಯಲ್ಲೇ ಇದು ಪ್ರಮುಖ ವ್ಯಾಪಾರ ಹಾಗೂ ವಾಣಿಜ್ಯ ಕೇಂದ್ರವಾಗಿತ್ತು. ಆಗ ಇದನ್ನ ಬಾರ್ಕನೂರು ಅಂತ ಕೂಡ ಕರಿತಾ ಇದ್ರು. ಸೀತಾ ನದಿಯ ದಡದಲ್ಲಿರೋ ಬಾರ್ಕೂರನ್ನ ಟೆಂಪಲ್ ಟೌನ್ ಅಂತ ಕೂಡ ಕರೆಯೋರು. ಯಾಕಂದ್ರೆ ಒಂದು ಕಾಲದಲ್ಲಿ 365 ದೇವಸ್ಥಾನಗಳಿದ್ವು ಇಲ್ಲಿ ಇನ್ನೋ ಕಾರಣಕ್ಕೆ. ಇಲ್ಲಿನ ಅಳುಪ ರಾಜರು ಅವರ ದಿನನಿತ್ಯದ ಪೂಜೆಗೆ ಅಂತ ಕಟ್ಟಿಸ್ತಾ ಹೋದಂತಹ ದೇವಸ್ಥಾನಗಳಿವು. ಆದ್ರೆ ಇವತ್ತಿಗೆ ಇಲ್ಲಿ ಉಳ್ಕೊಂಡಿರೋದು ಒಂದು 30 ದೇವಸ್ಥಾನಗಳು ಮಾತ್ರ. ಇನ್ನು ಬಾರ್ಕೂರಿಗೆ ಪ್ರಾಮುಖ್ಯತೆ ಸಿಕ್ಕಿದ್ದು ಪಾಂಡ್ಯ ರಾಜರಿಂದ. ಅದರಲ್ಲೂ ಭೂತಾಳ ಪಾಂಡ್ಯ ರಾಜ ಆಗಿದ್ದ ಸಮಯದಲ್ಲಿ ಸರಿಸುಮಾರು 75 ವರ್ಷಗಳ ಕಾಲ ಬಾರ್ಕೂರು ಬಹಳ ಅಭಿವೃದ್ಧಿಯಾಯಿತು. ಇದೇ ಬಾರ್ಕೂರಿನ ಭಂಡಾರಕೇರಿ ಮಠ. ಇದನ್ನ ಮಧ್ವಾಚಾರ್ಯರು ನಿರ್ಮಾಣ ಮಾಡಿದ್ದು 14ನೇ ಶತಮಾನದ ಪ್ರಾರಂಭದಲ್ಲಿ. ಅದಕ್ಕೂ ಒಂದಷ್ಟು ಶತಮಾನಗಳ ಮುಂಚೆ ಶಂಕರಾಚಾರ್ಯರು ಕೊಲ್ಲೂರಿಗೆ ಹೋಗಿದ್ದು ಕೂಡ ಇದೇ ಬಾರ್ಕೂರು ಹಾದಿಯಲ್ಲಿ.